ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾರಿತ್ರ ಅಕಾಡೆಮಿ. ಇವತ್ತಿನ ಕ್ಲಾಸಲ್ಲಿ ನಾವು ಪ್ರೆಸಿಡೆಂಟ್ ಬಗ್ಗೆ ಕೇಳಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ನ ನೋಡೋಣ. ಪ್ರೀವಿಯಸ್ 2 ವಿಡಿಯೋಸಲ್ಲಿ ಕ್ವಶನ್ ಆನ್ಸರ್ಸ್ ಅಪ್ ಟು 40 ಕ್ವಶನ್ಸ್ವರೆಗೂ ನಾನು 2 ಪಾರ್ಟಲ್ಲಿ ನೋಡಿದ್ವಿ. ದಿಸ್ ಇಸ್ ದ ಥರ್ಡ್ ಪಾರ್ಟ್ ರಿಗಾರ್ಡಿಂಗ್ ದ ಪ್ರೆಸಿಡೆಂಟ್. ಈಚ್ ಆ್ಯಂಡ್ ಎವ್ರಿ ಕ್ವಶನ್ ಇಸ್ ಇಂಪಾರ್ಟೆಂಟ್. ಓಕೆ, ಬಿ ರೆಡಿ ಗೈಸ್. ಶೆಲ್ ವಿ ಸ್ಟಾರ್ಟ್ ನೌ? ಓಕೆ. Okay, the last question of the second video regarding the president question answers ನೋಡಬೇಕಾದ್ರೆ ನಾವು ಅದರಲ್ಲಿ ಸೆಕೆಂಡ್ ವಿಡಿಯೋದಲ್ಲಿ ಇರತಕ್ಕಂತಹ ಲಾಸ್ಟ್ ಕ್ವಶನ್ ಅನ್ನು ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ. ವಾಟ್ ಇಸ್ ದ ಕ್ವಶನ್? ದಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಫ್ ಎ ಬಿಲ್ ಅದರ್ ದ್ಯಾನ್ ದ ಮನಿ ಬಿಲ್ ಈಸ್ ರಿಟರ್ನ್ ಬೈ ದ ಪ್ರೆಸಿಡೆಂಟ್ ಫಾರ್ ದ ರೀಕನ್ಸಿಡರೇಷನ್ ಆಫ್ ದ ಹೌಸಸ್ ಅಂಡ್ ದ ಬಿಲ್ ಈಸ್ ಅಗೇನ್ ಪಾಸ್ಡ್ ಬೈ ಬೋತ್ ದ ಹೌಸಸ್ ಆಫ್ ದ ಪಾರ್ಲಿಮೆಂಟ್ ವಿತ್ ಆರ್ ವಿತೌಟ್ ಅಮೆಂಡ್ಮೆಂಟ್ಸ್ ಅಂಡ್ ಅಗೇನ್ the president again to the president, then also it is not obligatory upon him to declare his assent anta kottidare. This is first option. Second kodidare, bill for the purpose of the formation of the new states and the alteration of the areas, boundaries, names and existings can be introduced in either house of the parliament. Okay, yes, it is in either of the parliament. And no recommendation of the president is required for the introduction of the bill ಅಂತ ಕೇಳಿದ್ರು. ನಾನು ನಿಮ್ಗೆ ಇನ್ನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ ವಿಡಿಯೋದಲ್ಲಿ. ಫಾರ್ ದಿಸ್ ವಾಟ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾಕೆ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ? ಇಲ್ಲಿ ಇನ್ ದ ಫಸ್ಟ್ ಕೇಸ್ ಆರ್ಟಿಕಲ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಿಮಗೆ ಆರ್ಟಿಕಲ್ಸ್ ಕೂಡ ಗೊತ್ತಿರಬೇಕು. ಅಂಡರ್ ಆರ್ಟಿಕಲ್ ನಂಬರ್ 74 ಅದರಲ್ಲಿ ಒಂದು ಸಬ್ ಕ್ಲಾಸ್ನ ಹಾಕಿದ್ರು. ಯಾವಾಗ? 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1976 ಪ್ರಕಾರ ಇಲ್ಲಿ ವಾಟ್ ಇಸ್ ದಿಸ್? ಫಾರ್ ಅ ರೀಕನ್ಸಿಡರೇಷನ್. ಓಕೆ, ಅಲ್ಲಿ ದೇರ್ ಆರ್ 2 ಸಬ್ ಕ್ಲಾಸಸ್ ಅಂಡರ್ ಆರ್ಟಿಕಲ್ 74. that is, one is from 42nd Constitutional Amendment Act 1976, another one is the 44th Constitutional Amendment Act 1978. ಇದರಲ್ಲಿ 42nd Constitutional Amendment Act 1976 ಅಲ್ಲಿ ಏನಂತ ಹೇಳಿದ್ರು? ಈಸ್ ಬಾಂಡ್ ಬೈ ಏಡ್ ಅಂಡ್ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್. ಏಡ್ ಅಂಡ್ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತ ಹೇಳಿದ್ರು. ಅವ್ರ ಅಡ್ವೈಸ್ಗೆ ಅವರು ಬೌಂಡ್ ಆಗಿರಬೇಕು ಅಂತ ಹೇಳ್ತಾರೆ. ಇದರಲ್ಲಿ 44th Constitutional Amendment Act 1978 ಅಲ್ಲಿ ಏನು ಹೇಳ್ತಾರೆ? ರಿಗಾರ್ಡಿಂಗ್ ರೀಕನ್ಸಿಡರೇಷನ್ ಅಂದರೆ ಯಾವುದೇ ಒಂದು ಬಿಲ್ಲು ಅವ್ರಿಗೆ ರೀಕನ್ಸಿಡರೇಷನ್ಗೆ ಹೋದರೆ ಅಲ್ಲಿಂದ ಮತ್ತೆ ಪಾಸ್ ಆಗಿ ಬಂದರೆ ಹಿ ಈಸ್ ಬೌಂಡ್ ಅಂತ ಹೇಳಿ ಹೇಳ್ತಾರೆ. ಓಕೆ, ವಿ ಹ್ಯಾವ್ ಸ್ಟಡಿಡ್ ದಟ್ ಒನ್. ಸೊ ನೌ ಇನ್ ದಿಸ್ ಕ್ವಶನ್ ಇದರಲ್ಲಿ ಫಸ್ಟ್ ಒನ್ ಯಾಕೆ ತಪ್ಪಾಗುತ್ತೆ ಅಂದರೆ ಈ ಈಸ್ ನಾಟ್ ಆಬ್ಲಿಗೇಟ್ರಿ ಅಪಾನ್ ಹಿಮ್ ಅಂದರೆ ಅಲ್ಲ, ಇಟ್ ಈಸ್ ಆಬ್ಲಿಗೇಟ್ರಿ ಅಥವಾ ಇಟ್ ಈಸ್ ಬೌಂಡ್, ಇಟ್ ಈಸ್ ಮ್ಯಾಂಡೇಟ್ರಿ ಆರ್ ಈ ಶೆಲ್ ಹ್ಯಾಸ್ ಟು ಗಿವ್ ದ ಅಸೆಂಟ್ ಫಾರ್ ದಟ್. ಓಕೆ, ಸೆಕೆಂಡ್ ಏನು ಹೇಳ್ತೆ? ಬಿಲ್ ಫಾರ್ ದ ಪರ್ಪಸ್ ಆಫ್ ದ ಫಾರ್ಮೇಷನ್ ಆಫ್ ದ ನ್ಯೂ ಸ್ಟೇಟ್ಸ್ ಆರ್ ಆಲ್ಟ್ರೇಷನ್ ಆಫ್ ಏರಿಯಾಸ್ ಅಂತ ಬಂದಾಗ ಅಂಡರ್ ಆರ್ಟಿಕಲ್ 3 ಅಲ್ಲಿ ನಾವು ಏನು ಓದ್ತೀವಿ? ಆರ್ಟಿಕಲ್ 3 ಅಲ್ಲಿ ನ್ಯೂ ಸ್ಟೇಟ್ಸ್ ಫಾರ್ಮ್ ಆಗಲಿಕ್ಕೆ ಅಥವಾ ಇರ್ತಕ್ಕಂಥ ಸ್ಟೇಟ್ಸ್ನ ಬೌಂಡ್ರೀಸ್ನ ಚೇಂಜ್ ಮಾಡಲಿಕ್ಕೆ ಅಥವಾ 2 ಸ್ಟೇಟ್ಸ್ನ ಮರ್ಜ್ ಮಾಡಲಿಕ್ಕೆ ಅಥವಾ ಒಂದು ಸ್ಟೇಟ್ನ ಸ್ಪ್ಲಿಟ್ ಮಾಡಲಿಕ್ಕೆ ವಾಟ್ ಎವರ್ ಇಟ್ ಮೇ ಬಿ. ಓಕೆ, ಫಾರ್ ದಿಸ್ ನೋ ರೆಕಮೆಂಡೇಶನ್ ಆಫ್ ದ ಪ್ರೆಸಿಡೆಂಟ್ ಈಸ್ ರಿಕ್ವೈರ್ಡ್ ಅಂತ ಕೊಟ್ಟಾರೆ. ಇದು ನೋ ರೆಕಮೆಂಡೇಶನ್ ಅಂತಕ್ಕಂಥದ್ದು ತಪ್ಪಾಗುತ್ತೆ ಇಲ್ಲಿ. ಬಿಕಾಸ್ ಫಾರ್ ದಿಸ್ ಸಿಂಪಲ್ ಮೆಜಾರಿಟಿಯಿಂದ ಪಾಸ್ ಆಗಬೇಕು. ಐ ಅಗ್ರಿ ಫಾರ್ ದಟ್. ಆದರೆ ಪ್ರಿಯರ್ ಪರ್ಮಿಷನ್ ಅಥವಾ ಪ್ರಿಯರ್ ರೆಕಮೆಂಡೇಶನ್ ಆಫ್ ದ ಯಾರ್ದಿರಬೇಕು? ಪ್ರಿಯರ್ ಪರ್ಮಿಷನ್ ಯಾರ್ದಿರಬೇಕು? ಪ್ರೆಸಿಡೆಂಟ್ದು ಪ್ರಿಯರ್ ಪರ್ಮಿಷನ್ ಇರಬೇಕು. ಓಕೆ, ಹಾಗಾಗಿ 2 ಆಪ್ಷನ್ಸ್ ತಪ್ಪಾಗುತ್ತೆ. ಓಕೆ, ಕಮಿಂಗ್ ಟು ದ ಟುಡೇಸ್ ಕ್ಲಾಸ್. ವಾಟ್ ಇಸ್ ದ ಫಸ್ಟ್ ಕ್ವಶನ್ ಫಾರ್ ದ ಟುಡೇ ಸೆಷನ್? ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಇಂಡೈರೆಕ್ಟ್ಲಿ ಎಲೆಕ್ಟೆಡ್. ಓಕೆ, ರೈಟ್, ಇಟ್ಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಈಸ್ ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಥ್ರೂ ದ ಎಲೆಕ್ಟೋರಲ್ college, right? Under a parliamentary system of the government, the head of the state is the only a nominal head. This is also correct because the president is a nominal head. Who is the real head ಆಗಿದ್ರೆ ನಮಗೆ ಹೇಳಿದ್ದೀನಿ ನಾನು, ತುಂಬ ಸಲ ರಿಪೀಟ್ ಮಾಡಿದ್ದೀನಿ. ಹೂ ಇಸ್ ದ ರಿಯಲ್ ಹೆಡ್? ರಿಯಲ್ ಹೆಡ್ ಇಸ್ ದ PM. ದ ಪ್ರೈಮ್ ಮಿನಿಸ್ಟರ್ ವಿಲ್ ಬಿ ದ ರಿಯಲ್ ಹೆಡ್. ಓಕೆ, ಈ ವಿಲ್ ಆನ್ ಬಿಹಾಫ್ ಆಫ್ ದ ಪ್ರೆಸಿಡೆಂಟ್ ಎಲ್ಲ ಕೂಡ ಅವರು ಇದು ಮಾಡ್ತಾರೆ. ಏನು ಲೈಕ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ ಇರ್ಬೋದು, ಏನೋ MOU ಸೈನ್ ಮಾಡಿರ್ಬೋದು, ವಾಟ್ ಎವರ್ ಆನ್ ದ ನೇಮ್ ಆಫ್ ದ ಪ್ರೆಸಿಡೆಂಟೇ ಅದು ಪಾಸ್ ಮಾಡ್ಕೊತಾರೆ. ಓಕೆ, ಸೊ ಹಾಗಾಗಿ 2 ಕೂಡ ರೈಟ್ ಆನ್ಸರ್ಸ್ ಫಾರ್ ದಿಸ್ ಕ್ವಶನ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಗೈಸ್. The authority to declare the war or peace under the Indian Constitution is vested in. ಪ್ರತಿಯೊಬ್ಬರು ಆನ್ಸರ್ ಮಾಡಬೇಕು ಇದಕ್ಕೆ. ಓಕೆ, ವೆರಿ ಸಿಂಪಲ್ ಕ್ವಶನ್. ಸೊ ಆಲ್ ಯು ನೋ, ಐ ವಾಂಟ್ ಎವ್ರಿ ಒನ್ ಹ್ಯಾಸ್ ಟು ಆನ್ಸರ್ ಇನ್ ದ ಕಮೆಂಟ್ ಬಾಕ್ಸ್. ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ. ಫಾರ್ ದಿಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದಟ್ ಇಸ್ ದ ಪ್ರೆಸಿಡೆಂಟ್, ರೈಟ್? ಎಕ್ಸಾಕ್ಟ್ಲಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್?
The president may continue to a member of the parliament even after assuming the charge of the presidential office. First. Second ಏನು ಇರ್ತದೆ, president is not barred from holding any office of profit of the even after assuming the charge of the presidential office. The president is entitled to use his official residence only on the payment of the rent fixed. The emolument or allowances, emoluments and allowances of the president shall not be diminished during his term of office. Okay. Now coming to the, okay, first answer ಮಾಡಿ, ಎಲ್ಲರೂ ಆನ್ಸರ್ ಮಾಡಿ for this. Okay, I am getting 50-50 answers between A and D. Okay, what will be the right answers, guys? Right answer for this is option D is the right answer. What is the right answer for this? Option D is the right answer. Option D right answer ಹೇಗಾಗುತ್ತೆ? See, first ಏನು ಹೇಳ್ತದೆ, president may continue to the member of the parliament. He cannot continue to the either of the either ಲೋಕಸಭಾ ಅಥವಾ ರಾಜ್ಯಸಭೆ ಯಾವ್ದಾದ್ರು ಮೆಂಬರ್ ಆಗಿದ್ರೆ he has to quit that one. Okay. ನೆಕ್ಸ್ಟ್ ಸೆಕೆಂಡ್ ಏನು, ದ ಪ್ರೆಸಿಡೆಂಟ್ ಈಸ್ ನಾಟ್ ಫ್ರಮ್ ಹೋಲ್ಡಿಂಗ್ ಎನಿ ಆಫೀಸ್. ಇದು ಕೂಡ ಕರೆಕ್ಟ್, ನಿಮಗೆಲ್ಲ ಗೊತ್ತಿದೆ, ಯಾಕಂದರೆ ಈ ಶುಡ್ ನಾಟ್ ಹೋಲ್ಡ್ ಎನಿ ಆಫೀಸ್ ಆಫ್ ದ ಪ್ರಾಫಿಟ್. ನೆಕ್ಸ್ಟ್ ಥರ್ಡ್ ಏನು ಹೇಳ್ತಾರೆ, ಪ್ರೆಸಿಡೆನ್ಷಿಯಲ್ ಈಸ್ ಎಂಟೈಟಲ್ಡ್ ಟು ಯೂಸ್ ಇಸ್ ಅಫಿಷಿಯಲ್ ರೆಸಿಡೆನ್ಸ್. ಅವ್ರಿಗೆ 3 ಕಡೆ ನಾವು ರೆಸಿಡೆನ್ಷಿಯಲ್ನ ಕೊಟ್ಟಿದ್ದೀವಿ, ಅವ್ರಿಗೆ ಪ್ರೆಸಿಡೆಂಟ್ಗೆ 3 ಕಡೆ ರೆಸಿಡೆನ್ಷಿಯಲ್ನ ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ಅಂತಕ್ಕಂಥದ್ದು ನೀವು ಹೇಳಿ ನೋಡೋಣ. ಐ ವಿಲ್ ರಿವೀಲ್. 1 ಈಸ್ ಡೆಲ್ಲಿ, ಹೈದರಾಬಾದ್. ಥರ್ಡ್ ಒನ್ನು, ಓಕೆ, ದಟ್ ಈಸ್ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಓಕೆ, ನೆಕ್ಸ್ಟ್ ಅದು ಅವ್ರಿಗೆ ಇಟ್ ಈಸ್ ನಾಟ್ ಆನ್ ಫಿಕ್ಸ್ಡ್ ಆನ್ ಪೇಮೆಂಟ್, ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ, ರೈಟ್. ನೆಕ್ಸ್ಟ್ ಆಪ್ಷನ್ ಡಿ ಏನು ಹೇಳ್ತದೆ, ದ ಎಮೋಲ್ಮೆಂಟ್ಸ್ ಆ್ಯಂಡ್ ಅಲವೆನ್ಸಸ್ ಆಫ್ ದ ಪ್ರೆಸಿಡೆಂಟ್ ಶಲ್ ನಾಟ್ ಬಿ ಡಿಮಿನಿಶ್ಡ್ ಡ್ಯೂರಿಂಗ್ ಹಿಸ್ ಆಫೀಸ್. ಎಸ್, ದಿಸ್ ಈಸ್ ಕರೆಕ್ಟ್. ಓಕೆ ಸರ್, ಹಾಗಿದ್ರೆ ನೀವು ಲಾಸ್ಟ್ ಟೈಮ್ ಹೇಳಬೇಕಾದ್ರೆ ವಿ ಕ್ಯಾನ್ ರೆಡ್ಯೂಸ್ ದ ಎಮಲ್ಮೆಂಟ್ಸ್ ಆ್ಯಂಡ್ ಅಲವೆನ್ಸಸ್ ಡ್ಯೂರಿಂಗ್, ಓಕೆ, ರೆಡ್ಯೂಸ್ ಮಾಡ್ಬೋದು ಅಂತ ಹೇಳಿದೆ. ವೆನ್ ಡ್ಯೂರಿಂಗ್ ನಾಟ್ ಇಸ್ ಆಫೀಸ್ ಆಫ್ ಟರ್ಮ್ ಆಫ್ ಆಫೀಸ್, ಡ್ಯೂರಿಂಗ್ ಏನೇ ಎಮರ್ಜೆನ್ಸಿ ಟೈಮಲ್ಲಿ ಮಾತ್ರ ಇದನ್ನು ಮಾಡ್ಬೋದು. ಡ್ಯೂರಿಂಗ್ ಇಸ್ ನಾರ್ಮಲ್ ಡೇಸಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ಆಲ್ಟ್ರೇಷನ್ ಮಾಡೋ ಆಗಿಲ್ಲ ಅಥವಾ ಕಡಿಮೆ ಮಾಡೋ ಆಗಿಲ್ಲ ಯಾವುದೇ ಕಾರಣಕ್ಕೂ ಕೂಡ. ಓಕೆ, ಕ್ಲಿಯರ್. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕಾನ್ಸ್ಟಿಟ್ಯೂಷನಲ್? Which of the following is not a constitutional prerogative of the President of India? Okay, ಇದರಲ್ಲಿ ಅವ್ರಿಗೆ ಕಾನ್ಸ್ಟಿಟ್ಯೂಷನಲ್ ಪವರ್ ಅಥಾರಿಟಿ ಯಾವುದು ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಓಕೆ, ಎಲ್ಲರೂ ಆನ್ಸರ್ ಮಾಡಿ. ಫಸ್ಟು ಎ ಏನು ಹೇಳ್ತಾ ಇದೆ, ರಿಟರ್ನಿಂಗ್ ಎ ಲೆಜಿಸ್ಲೇಟಿವ್ ಬಿಲ್ ಫಾರ್ ದ ರೀಕನ್ಸಿಡರೇಷನ್. ಬಿ ಇಸ್ ರಿಟರ್ನಿಂಗ್ ಎ ಮನಿ ಬಿಲ್ ಫಾರ್ ದ ರೀಕನ್ಸಿಡರೇಷನ್. ಡಿಸಾಲ್ವಿಂಗ್ ದ ಲೋಕಸಭಾ, ಸಮೋನಿಂಗ್ ದ ರಾಜ್ಯಸಭಾ. ಓಕೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ರೈಟ್ ಆನ್ಸರ್ಸ್ನ ಕೊಡ್ತಾ ಇದ್ದಾರೆ. ರೈಟ್ ಆನ್ಸರ್ ಫಾರ್ ದಿಸ್, ರಿಟರ್ನಿಂಗ್ ಎ ಮನಿ ಬಿಲ್ ಫಾರ್ ದ ರೀಕನ್ಸಿಡರೇಷನ್. ಮನಿ ಬಿಲ್ ಆಗಲಿ ಯಾವುದಾದ್ರು ರಿಟರ್ನ್ ಮಾಡೋಂಗಿಲ್ಲ ಅವರು, ಮನಿ ಬಿಲ್ನ ಕೂಡ ರಿಟರ್ನ್ ಮಾಡೋಂಗಿಲ್ಲ. ಹಾಗೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಕೂಡ ಅವರು ಯಾವುದೇ ಕಾರಣಕ್ಕೂ ಕೂಡ ರೀಕನ್ಸಿಡರೇಷನ್ ಕಳಲ್ಲ, ಯಾಕಂದರೆ ಅವ್ರಿಗೆ ಪ್ರಿಯರ್ ಪರ್ಮಿಷನ್ ತೊಗೊಂಡಿರ್ತಾರೆ. ಅವ್ರಿಗೆ ಏನು ತೊಗೊಂಡಿರ್ತಾರೆ, ಪ್ರಿಯರ್ ಪರ್ಮಿಷನ್ ತೊಗೊಂಡಿರ್ತಾರೆ. ಆಮೇಲೆ ಇನ್ನೊಂದಕ್ಕೆ ಯಾವುದಕ್ಕೆ, ಸ್ಟೇಟ್ಸ್ನಲ್ಲಿ ಆಲ್ಟ್ರೇಷನ್ ಏನಾದರೂ ಮಾಡಬೇಕು ಅಂದರೆ ಅದಕ್ಕೂ ಕೂಡ ಅಂಡರ್ ಆರ್ಟಿಕಲ್ ನಂಬರ್ 3 ಇದನ್ನ ಇವಾಗ ತಾನೇ ನಾನು ಹೇಳಿದ್ದೀನಿ. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನು ಹೇಳ್ತದೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಲೇಟಿಂಗ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಈ ಮೇ ರಿಸೈನ್ ಬೈ ರೇಟಿಂಗ್ ಟು ದ ವೈಸ್ ಪ್ರೆಸಿಡೆಂಟ್. ಈ ಶೆಲ್ ಕಂಟಿನ್ಯೂ ನಾಟ್ ವಿತ್ ಸ್ಟ್ಯಾಂಡಿಂಗ್ ದ ಎಕ್ಸ್ಪೈರೇಷನ್ ಆಫ್ ಹಿಸ್ ಟರ್ಮ್ ಟು ಹೋಲ್ಡ್ ಆಫೀಸ್ ಅಂಟಿಲ್ ಹಿಸ್ ಸಕ್ಸೆಸರ್ ಎಂಟರ್ಸ್ ಅಪಾನ್ ಹಿಸ್ ಆಫೀಸ್. ಈಸ್ ನಾಟ್ ಎಂಟೈಟಲ್ಡ್ ಟು ಹೋಲ್ಡ್ ದ ಆಫೀಸ್ ಫಾರ್ ಮೋರ್ ದೆನ್ 2 terms. ಓಕೆ, ಎಲ್ಲರೂ ಆನ್ಸರ್ ಮಾಡಿದ್ರಾ? ಓಕೆ, ಶಾಲ್ ಐ ರಿವೀಲ್? ಓಕೆ, ಇಲ್ಲೇ ನೋಡ್ಬಿಡಿ ಏನೇನಿದೆ ಆನ್ಸರ್ಸು. ಫಸ್ಟ್ ಒನ್ ಇಸ್ ರೈಟ್. ಓಕೆ, ಅವರು ರಿಸೈನ್ ಮಾಡ್ತಾರೆ ಬೈ ಗಿವಿಂಗ್ ರೆಸಿಗ್ನೇಷನ್ ಲೆಟರ್ ಟು ದ ವೈಸ್ ಪ್ರೆಸಿಡೆಂಟ್. ಅವ್ರು ಕಂಟಿನ್ಯೂ ಮಾಡ್ಬೋದು, ನೆಕ್ಸ್ಟ್ ಪ್ರೆಸಿಡೆಂಟ್ ಕಂಟಿನ್ಯೂ ಮಾಡ್ಬೋದಲ್ಲ, ಈ ವಿಲ್ ಕಂಟಿನ್ಯೂ. ಓಕೆ, ನೆಕ್ಸ್ಟ್ ಪ್ರೆಸಿಡೆಂಟ್ ಆ ಸೀಟಲ್ಲಿ ಕೂಡೋವರೆಗೂ. ಥರ್ಡ್ ಈಸ್ ನಾಟ್ ಎಂಟೈಟಲ್ಡ್ ಟು ಹೋಲ್ಡ್ ಆಫೀಸ್ ಫಾರ್ ಮೋರ್ ದೆನ್ 2 terms. ಇದು ನಮ್ಮಲ್ಲಿಲ್ಲ, ಈ ಕಂಡೀಷನ್ ಎಲ್ಲಿದೆ, ಅಮೇರಿಕಾದಲ್ಲಿದೆ. ನಮ್ಮಲ್ಲಿ ಎಷ್ಟು ಸಲ ಬೇಕಾದರೂ ಅವರು ಏನು ಮಾಡ್ಬೋದು, ಪ್ರೆಸಿಡೆಂಟ್ ಆಗ್ಬೋದು. ಓಕೆ, ಸೊ ಹಾಗಾಗಿ ಆಪ್ಷನ್ 3 ರಾಂಗ್ ಆಗುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ 1 and 2 ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಕ್ಲಿಯರ್? ಸೊ ಆಪ್ಷನ್ ಯಾವುದು, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ,
ನೆಕ್ಸ್ಟ್ ಕ್ವಶನ್ ನೋಡಿ, ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಕ್ಯುಪೈಸ್ ಆಲ್ಮೋಸ್ಟ್ ದ ಸೇಮ್ ಪೊಸಿಷನ್ ಆಸ್ ದ ಕಿಂಗ್ ಆರ್ ಕ್ವೀನ್ ಆಫ್ ದ ಇಂಗ್ಲೆಂಡ್. ಓಕೆ, ದ ಎಕ್ಸಿಕ್ಯೂಟಿವ್ ಪವರಲ್ಲಿ ಫಸ್ಟ್ ಸೆಂಟೆನ್ಸ್ ನಾನು ನಿಮ್ಗೆ ಇದನ್ನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್, ದ ಪ್ರೆಸಿಡೆಂಟ್ ಈಸ್ ಬೌಂಡ್ ಟು ಆ್ಯಕ್ಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಅಡ್ವೈಸ್ ಗಿವನ್ ಬೈ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಎಸ್, ಸೊ ಫಾರ್ ದಿಸ್ ಕ್ವಶನ್ ಆನ್ಸರ್ ಮಾಡಿದ್ರೆ ಎಲ್ಲರೂ ಆನ್ಸರ್ ಮಾಡಿದ್ರಾ? ಶೆಲ್ ವಿ ರಿವೀಲ್? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್, ಬಿಕಾಸ್ ಎರಡು ಕೂಡ ಕರೆಕ್ಟು. ಈಸ್ ಬೌಂಡ್ ಬೈ ದ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ದ ಮಿನಿಸ್ಟರ್. ಓಕೆ, ಸ್ಟಾರ್ಟಿಂಗಲ್ಲಿ ಇತ್ತ, ಇದು ಸ್ಟಾರ್ಟಿಂಗಲ್ಲಿ ಇರಲಿಲ್ಲ, ಲೇಟರ್ ಆನ್ ದೇ ಹ್ಯಾವ್ ಮೇಡ್ ದಿಸ್ ಒನ್, ರೈಟ್? ಅಡ್ವೈಸ್ ಆಫ್ ದ ಮಿನಿಸ್ಟರ್ ಆರ್ಟಿಕಲ್ 74 ಸಬ್ ಕ್ಲಾಸಲ್ಲಿ ಯಾವಾಗೆ ಸಬ್ಸ್ಟಿಟ್ಯೂಟ್ ಮಾಡಿದರು? ದಟ್ ಈಸ್ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1976 ಅಲ್ಲಿ ನಾವು ಇದನ್ನು ಆ್ಯಡ್ ಮಾಡಿದ್ರು. ಓಕೆ, ನೆಕ್ಸ್ಟ್ ಕ್ವಶನ್, ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ನಾಟ್ ಅಥಾರಿಟಿ ಫಾರ್ ದ ಅಪಾಯಿಂಟ್ಮೆಂಟ್ ಆಫ್. ಓಕೆ, ಎಲ್ಲರೂ ಆನ್ಸರ್ ಮಾಡಿ ಇದಕ್ಕೆ. ಯು ಹ್ಯಾವ್ 10 seconds ಟೈಮ್. ಜಡ್ಜಸ್ ಆಫ್ ದ ಹೈಕೋರ್ಟ್, ಸ್ಟೇಟ್ಸ್ ಗವರ್ಮೆಂಟ್, ಯೂನಿಯನ್ ಮಿನಿಸ್ಟರ್ಸ್, ಚೇರ್ಮನ್ ಆಫ್ ದ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಓಕೆ, ಐ ಹೋಪ್ ಎಲ್ಲರೂ ಆನ್ಸರ್ ಮಾಡಿದಿರಾ? ಸೊ ವಾಟ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್? ಏನು ಕೇಳಿದ್ದಾರೆ? ಈ ವಿಚ್ ಇಸ್ ನಾಟ್ ದ ಅಥಾರಿಟಿ ಅಂತ ಕೇಳಿದ್ದಾರೆ. ಯಾವುದು ಇವರ ಒಂದು ಅಥಾರಿಟಿ ಅಂಡರಲ್ಲಿ ಬರಲ್ಲ ಅಂತ ಕೇಳಿದ್ದಾರೆ. ಫಾರ್ ದಿಸ್ ವಾಟ್ ಇಸ್ ದ ರೈಟ್ ಆನ್ಸರ್ ಗೈಸ್? ಫಾರ್ ದಿಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾಕೆಂದರೆ ಚೇರ್ಮನ್ ಆಫ್ ಸ್ಟೇಟ್ ಪಬ್ಲಿಕ್ ಸರ್ವಿಸಸ್ನ ಅವರು ಮಾಡಲ್ಲ. ಓಕೆ, ಪ್ರಧಾನಮಂತ್ರಿ ಯಾರು ಪ್ರೆಸಿಡೆಂಟು ಚೇರ್ಮನ್ ಆಫ್ ದ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಅವರು ಅಪಾಯಿಂಟ್ ಮಾಡಲ್ಲ. ಈ ಸ್ಟೇಟ್ ಪ್ಲೇಸಲ್ಲಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದ್ದಿದ್ರೆ, UPSC ಇದ್ದಿದ್ರೆ ಅವಾಗ ಇದು ಕೂಡ ಕರೆಕ್ಟ್ ಆಗ್ತಾ ಇತ್ತು. ಬಟ್ ನಮ್ಮ ಕ್ವಶನ್ಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಗೈಸ್. ಹೂ ಅಮಂಗ್ ದ ಫಾಲೋಯಿಂಗ್ ಡು ನಾಟ್ ಪಾರ್ಟಿಸಿಪೇಟ್ ಇನ್ ದ ಎಲೆಕ್ಷನ್ ಆಫ್ ದ ಪ್ರೆಸಿಡೆಂಟ್? ಎವ್ರಿ ಮಸ್ಟ್ ಶುಡ್ ನೋ ದಿಸ್ ಆನ್ಸರ್. ಓಕೆ, ಎಲ್ಲರೂ ಮಸ್ಟ್ ಅಂಡ್ ಶುಡ್ ಆನ್ಸರ್ ಮಾಡಿ ಇದಕ್ಕೆ, ಬಿಕಾಸ್ I have repeated n number of times. Elected members of the Rajya Sabha, elected members of the Lok Sabha, elected members of the Vidhana Sabhas, elected members of the Vidhana Parishad. ಏನು ಕ್ವಶನ್ ಕೇಳಿದ್ದಾರೆ? ನಾಟ್ ಪಾರ್ಟಿಸಿಪೇಟೆಡ್ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾಕಂದರೆ ಇವರು ಮೂವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಇವರು ಮೂವರ ಜೊತೆಗೆ UTs, ಯಾವ UTಸು? ಡೆಲ್ಲಿ ಮತ್ತು ಪುದುಚೇರಿ ಅಥವಾ ಪಾಂಡಿಚೇರಿಯಲ್ಲಿರ್ತಕ್ಕಂಥ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದ ವಿಧಾನಸಭಾಸ್ ಇಲ್ಲಿ ಕೂಡ ಇವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಬಟ್ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದ ವಿಧಾನ ಪರಿಷತ್ಸು ಎಲ್ಲೂ ಕೂಡ ಅವರು ಪಾರ್ಟಿಸಿಪೇಟ್ ಮಾಡಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ, ಅಸರ್ಷನ್ ದ ಪ್ರೆಸಿಡೆಂಟ್ ಇಸ್ ದ ಪಾರ್ಟ್ ಆಫ್ ದ ಪಾರ್ಲಿಮೆಂಟ್. ಎಸ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ಪಾರ್ಲಿಮೆಂಟ್ ಇಸ್ ಕನ್ಸಿಸ್ಟ್ ಆಫ್ ದ ಪ್ರೆಸಿಡೆಂಟ್, ನೆಕ್ಸ್ಟ್ ರಾಜ್ಯಸಭಾ ಅಂಡ್ ಲೋಕಸಭಾ. ಕರೆಕ್ಟಾ? ನೆಕ್ಸ್ಟ್, ಎ ಬಿಲ್ ಇಸ್ ಪಾಸ್ಡ್ ಬೈ ದ ಟೂ ಹೌಸಸ್ ಆಫ್ ದ ಪಾರ್ಲಿಮೆಂಟ್ ಕೆನಾಟ್ ಬಿಕಮ್ ಲಾ ವಿತೌಟ್ ದ ಅಸೆಂಟ್ ಆಫ್ ದ ಪ್ರೆಸಿಡೆಂಟ್. ರೈಟ್? ಅಬ್ಸಲ್ಯೂಟ್ಲಿ. ಅವ್ರೇನಾದರೂ ಪಾಸ್ ಮಾಡದೇ ಇದ್ದರೆ ಅದು ಬಿಲ್ಲಾಗೆ ಉಳ್ಕೊಂತೆ, ಪಾಸ್ ಮಾಡಿದ್ರೆ ಮಾತ್ರ ಅದೇನಾಗುತ್ತೆ? ಆ್ಯಕ್ಟಾಗಿ ಕನ್ವರ್ಟ್ ಆಗುತ್ತೆ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಲ್ಮೋಸ್ಟ್ ಆಲ್ ಆಫ್ ಯು ನೋ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಗೈಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಒನ್ಸ್ ದ ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ ಈಸ್ ಮೇಡ್, ದ ರೈಟ್ ಆಫ್ ದ ಸಿಟಿಜನ್ ಟು ಮೂವ್ ದ ಸುಪ್ರೀಂ ಕೋರ್ಟ್ ಫಾರ್ ದ ಎನ್ಫೋರ್ಸ್ಮೆಂಟ್ ಆಫ್ ಹಿಸ್ ಫಂಡಮೆಂಟಲ್ ರೈಟ್ ಈಸ್ ಸಸ್ಪೆಂಡೆಡ್ ಬೈ ದ. ಓಕೆ, ಇಟ್ ಈಸ್ ಹೂ ಈಸ್ ಸಸ್ಪೆಂಡ್? ಓಕೆ, ಇಟ್ ಈಸ್ ಸಸ್ಪೆಂಡೆಡ್ ಬೈ ದ. ಎಲ್ಲರೂ ಆನ್ಸರ್ ಮಾಡಿ ನೋಡೋಣ ಇದಕ್ಕೆ. ಎವ್ರಿ ಒನ್ ಹ್ಯಾಸ್ ಟು ಆನ್ಸರ್ ಫಾರ್ ದಿಸ್ ಕ್ವಶನ್. ಏನು ಹೇಳ್ತಿದ್ದಾರೆ? ಡ್ಯೂರಿಂಗ್ ದ ಪ್ರೊಕ್ಲಮೇಷನ್ ಆಫ್ ದ ಎಮರ್ಜೆನ್ಸಿ, ಯಾವುದೊಂದು ಎಮರ್ಜೆನ್ಸಿ ಮಾಡಿ ಡಿಕ್ಲೇರ್ ಮಾಡ್ತಾರೆ. ದ ರೈಟ್ ಆಫ್ ದ ಸಿಟಿಜನ್ಸ್ ಟು ಮೂವ್ ದ ಸುಪ್ರೀಂ ಕೋರ್ಟ್, ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ಅವನು ನಮ್ಮ ಒಂದು ರೈಟ್ಸ್ನ, ಫಂಡಮೆಂಟಲ್ ರೈಟ್ಸ್ನ ಸಸ್ಪೆಂಡ್ ಮಾಡಲಾಗಿದೆ ಅಂತಕ್ಕಂಥ ಕೇಳಿಬಿಟ್ಟು, ಯಾಕೆ ಸಸ್ಪೆಂಡ್ ಮಾಡ್ತೀರಂತ ಕೇಳೋಕ್ಕೋಸ್ಕರ ಇಫ್ ಯು ವಾಂಟ್ ಟು ಮೂವ್ ಟು ಸುಪ್ರೀಂ ಕೋರ್ಟ್ ಈ ಕೆನಾಟ್ ಮೂವ್ ಅಂತ ಹೇಳಲಾಗಿದೆ. ಓಕೆ, ಸೊ ಅಂದರೆ ಇವಾಗ ಯಾರು ಅದನ್ನು ಡಿಕ್ಲೇರ್ ಮಾಡಿದರು ಅಂತ ಕ್ವಶನ್ ಇದು. ಓಕೆ, ಸೊ ವಾಟ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್. ಓಕೆ, President of India, because who will declare? President will declare. Once he will declare, fundamental rights will get automatically suspended. ಏನು ಸಸ್ಪೆಂಡ್ ಆಗ್ತವೆ? ಫಂಡಮೆಂಟಲ್ ರೈಟ್ಸ್ ಸಸ್ಪೆಂಡ್ ಆಗ್ತವೆ. ಯಾವ್ಯಾವ ಫಂಡಮೆಂಟಲ್ ರೈಟ್ಸ್ ಸಸ್ಪೆಂಡ್ ಆಗ್ತವೆ? ಬೇಡ, ಯಾವ ಫಂಡಮೆಂಟಲ್ ರೈಟ್ಸ್ ಸಸ್ಪೆಂಡ್ ಆಗಲ್ಲ ಡ್ಯೂರಿಂಗ್ ಎಮರ್ಜೆನ್ಸಿ ಆಲ್ಸೋ? ತಿಳಿಸಿ ನನಗೆ, ಫಂಡಮೆಂಟಲ್ ರೈಟ್ಸ್ ಯಾವ್ಯಾವ ಸಸ್ಪೆಂಡ್ ಆಗಲ್ಲ? ಫಂಡಮೆಂಟಲ್ ರೈಟ್ಸ್ ಮೆನ್ಷನ್ಡ್ ಅಂಡರ್ ಆರ್ಟಿಕಲ್ 20 ಆ್ಯಂಡ್ ಆರ್ಟಿಕಲ್ 21. ಓಕೆ, ಏನೇನೋ ಆನ್ಸರ್ಸ್ ಮಾಡ್ತಿರಲ್ಲ. ಆರ್ಟಿಕಲ್ 20 ಮತ್ತು 21 ಅಲ್ಲಿ ಇರ್ತದೆ. ಇಟ್ ಇಸ್ ನಾಟ್ 19, ಇಟ್ ಈಸ್ 20 ಆ್ಯಂಡ್
21, that is right to life, that is the right to life and personal liberty. Okay, ಸೊ ಈ ಆರ್ಟಿಕಲ್ ನಂಬರ್ 20 ಮತ್ತು 21 ಇರ್ತಕ್ಕಂಥ ಫಂಡಮೆಂಟಲ್ ರೈಟ್ಸ್ ಯಾವುದೇ ಕಾರಣಕ್ಕೂ ಸಸ್ಪೆಂಡ್ ಆಗಲ್ಲ ಡ್ಯೂರಿಂಗ್ ಎಮರ್ಜೆನ್ಸಿ ಆಲ್ಸೋ. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕರೆಕ್ಟ್ ರಿಗಾರ್ಡಿಂಗ್ ದ ಎಕ್ಸಿಕ್ಯೂಟಿವ್ ಪವರ್ಸ್ ಆಫ್ ದ ಪ್ರೆಸಿಡೆಂಟ್. ಓಕೆ, ಎಕ್ಸಿಕ್ಯೂಟಿವ್ ಪವರ್ಸ್ ಆಫ್ ದ ಪ್ರೆಸಿಡೆಂಟ್ ನೋಡಿ, ಈ ಮಸ್ಟ್ ಬಿ ಕೆಪ್ಟ್ ಇನ್ಫಾರ್ಮ್ಡ್ ಬೈ ದ ಪ್ರೈಮ್ ಮಿನಿಸ್ಟರ್ ಆಫ್ ಆಲ್ ದ ಡಿಸಿಷನ್ಸ್ ಆಫ್ ದ ಕ್ಯಾಬಿನೆಟ್. ಆನ್ಸರ್ ಮಾಡ್ತಿದ್ರೆ ಎಲ್ಲರೂ ಆನ್ಸರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ಸ್ ಬರಬೇಕು ನನಗೆ. ಈ ಪ್ರಿಸೈಡೆಡ್ ಓವರ್ ದ ಮೀಟಿಂಗ್ಸ್ ಆಫ್ ದ ಕೌನ್ಸಿಲ್ ಆಫ್ ದ ಮಿನಿಸ್ಟರ್ಸ್ ವೆನ್ ಹಿ ಡೀಮ್ಸ್ ಫಿಟ್. He can ask the president to submit a decision of any ministers for the consideration of the council of the ministers. He must be supplied with the such other information about the administration of the country. He asks for it. Okay, what is the right answer for this? Right answer for this question is option B is the right answer. Option B right answer ಹೇಗಾಗುತ್ತೆ? See, ವಿಚ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಕರೆಕ್ಟ್ ಅಲ್ಲ, ವಿಚ್ ಈಸ್ ನಾಟ್ ಕರೆಕ್ಟ್ ಅಂದರೆ ಯಾವುದು ತಪ್ಪು ಅಂತ ಕೇಳ್ತಾ ಇದ್ದಾರೆ ಇದರಲ್ಲಿ. ಫಸ್ಟ್ ಒನ್ ನೋಡ್ರಿ, ಈ ಮಸ್ಟ್ ಬಿ ಕೆಪ್ಟ್ ಇನ್ಫಾರ್ಮ್ ಬೈ ದ ಪ್ರೈಮ್ ಮಿನಿಸ್ಟರ್ ಆಫ್ ಆಲ್ ದ ಡಿಸಿಷನ್ಸ್ ಆಫ್ ದ ಕ್ಯಾಬಿನೆಟ್. ಎಸ್ ಅಬ್ಸಲ್ಯೂಟ್ಲಿ, ಬಿಕಾಸ್ ಯಾಕೆಂದರೆ ಅದು ಪ್ರೆಸಿಡೆಂಟ್ನ ಪರ್ಮಿಷನ್ ಅಸೆಂಟ್ ತೊಗೊಳ್ಳೇಬೇಕು. ಹಾಗಾಗಿ ಇಟ್ ಹ್ಯಾಸ್ ಟು ಬಿ ಕೆಪ್ಟ್ ಇನ್ಫಾರ್ಮ್ಡ್ ಬೈ ದ ಪ್ರೈಮ್ ಮಿನಿಸ್ಟರ್ ಟು ದ ಪ್ರೆಸಿಡೆಂಟ್. ಓಕೆ, ಆಪ್ಷನ್ ಸಿ ನೋಡಿ, ಹಿ ಕ್ಯಾನ್ ಆಸ್ಕ್ ದ ಪ್ರೈಮ್ ಮಿನಿಸ್ಟರ್ ಟು ಸಬ್ಮಿಟ್ ದ ಡಿಸಿಷನ್ ಆನ್ ಎನಿ minister for the consideration of the council of ministers. Yes, okay, it is also correct. He must be supplied with such information about the administration. ಇದನ್ನು ಕೂಡ ಹೇಳಿದ್ದೀನಿ ನಾನು ನಿಮಗೆ, ಯಾವುದೇ ಒಂದು ಡಿಪಾರ್ಟ್ಮೆಂಟ್ದು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಅವ್ರಿಗೆ ಏನಾದ್ರು ಡೌಟ್ ಬಂತು ಅಂದರೆ, ಇಫ್ ಯು ವಾಂಟ್ ಟು ನೋ ದ ಇನ್ಫಾರ್ಮೇಷನ್ ಅಂದರೆ ಈ ಕ್ಯಾನ್ ಆಸ್ಕ್ ಅಂಡ್ ದಟ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಟು ಸಬ್ಮಿಟ್ ದ ಇನ್ಫಾರ್ಮೇಷನ್ ಟು ದ ಪ್ರೆಸಿಡೆಂಟ್. ಈ ಪ್ರಿಸೈಡೆಡ್ ಓವರ್ ದ ಮೀಟಿಂಗ್ಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವೆನ್ ಈ ಡೀಮ್ಸ್ ಫಿಟ್. ಓಕೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮೀಟಿಂಗ್ಸ್, ಕೌನ್ಸಿಲ್ ಆಫ್ ಮಿನಿಸ್ಟರ್ ಮೀಟಿಂಗ್ ಯಾರು ಮಾಡ್ತಾರೆ? ಹೂ ವಿಲ್ ಬಿ ಪ್ರಿಸೈಡ್ ಹಿಯರ್? Not president here, prime minister will preside the meetings of the council of ministers. Clear guys? We'll go to next question. The president of India can issue the proclamation of emergency under article number 352 on the advice of the prime minister. First one, when the proclamation of emergency is in operation, the president may suspend the operation of all the fundamental rights except article 20 and 21. ಈಗ ತಾನೇ ಹೇಳಿದ್ದೀನಿ. So I want everyone should give the right answer for this question. Almost everyone is giving the option A. Both A and R individually true and R is the correct explanation of A ಅಂತ ಕೊಡ್ತಾ ಇದ್ದೀರಾ. Is it A is true? Will you reconsider your answers? Change ಮಾಡ್ತೀರಾ? You have another 10 seconds time if you want to change it. ಅಥವಾ ಅದೇ ಅಂತ ಹೇಳಿ 100% ಟೇಬಲ್ ಗುದ್ದಿ ಹೇಳ್ತಾ ಇದ್ದೀರಾ, ಇಲ್ಲ ಸರ್ ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬಿಟ್ಟು. Guys, for this question, option D is the right answer for this question. ಯಾಕೆ D ಆಗುತ್ತೆ? A is false. So the president of India can issue the proclamation of emergency under article 352. Yes, it's absolutely correct. Up to that statement it is correct. ಇಲ್ಲಿವರೆಗೂ correct, right? ಅಂಡರ್ ಆರ್ಟಿಕಲ್ 352, ಆರ್ಟಿಕಲ್ ನಂಬರ್ 352 ಯಾವ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡ್ತಾರೆ? ಆರ್ಟಿಕಲ್ ನಂಬರ್ 352 ಪ್ರಕಾರ ನ್ಯಾಷನಲ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿದ್ವಿ. ಎಸ್, ಅಪ್ ಟು ಹಿಯರ್ ಇಟ್ ಈಸ್ 100% ಕರೆಕ್ಟ್. ದೆನ್ ಆನ್ ದ ಅಡ್ವೈಸ್ ಆಫ್ ದ ಪ್ರೈಮ್ ಮಿನಿಸ್ಟರ್, ಇಸ್ ಇಟ್ ಟ್ರೂ? ಇದು ಎಲ್ಲಿವರೆಗೆ ಕರೆಕ್ಟ್ ಇತ್ತಂದರೆ ಅಪ್ ಟು 1970ವರೆಗೂ ಈ ಕ್ವಶನ್. 1975ಕಿಂತ ಮುಂಚೆ ಯಾರು ಎಕ್ಸಾಮ್ಸ್ ಬರೆದಿರ್ತಾರೋ ಅವ್ರಿಗೆ ಕರೆಕ್ಟ್ ಆಗಿತ್ತು. ನಾಟ್ 1975 ಅಪ್ ಟು 1978 ಅಂದ್ಕೊಳ್ಳಿ. ಓಕೆ, ವೈ? ಬಿಕಾಸ್ 1975ಅಲ್ಲಿ ನಮಗೆ ಬೇಸ್ಡ್ ಆನ್ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ಹೇಳಿ ಇಂದಿರಾ ಗಾಂಧಿ ಅವರು ನ್ಯಾಷನಲ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿದರು. ಇಂದಿರಾ ಗಾಂಧಿ ಅವರು ನ್ಯಾಷನಲ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿಸಿದ್ರು. ಯಾರ ಥ್ರೂ? ಪ್ರೆಸಿಡೆಂಟ್ ಥ್ರೂ. ಯಾರ ಥ್ರೂ? ಪ್ರೆಸಿಡೆಂಟ್ ಥ್ರೂ. ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗಾಯ್ಸ್, ಅವಾಗ ಯಾರಿದ್ರು ಪ್ರೆಸಿಡೆಂಟ್, ಯಾರಿದ್ರು ಅಂತಕ್ಕಂಥದ್ದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ನನಗೆ. ಸೊ ಆಫ್ಟರ್ ದಟ್ ಏನಾಯಿತು ಅಂದರೆ, ಇನ್ 1978ಅಲ್ಲಿ 44th ನ್ಯಾಷನಲ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ತೊಗೊಂಡ್ಬರ್ತಾರೆ. 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1978 ಬರುತ್ತೆ. ಅದರಲ್ಲಿ ಏನಂತ ಡಿಕ್ಲೇರ್ ಮಾಡ್ತಾರೆ ಅಂದರೆ, ಪ್ರೆಸಿಡೆಂಟ್ ಕ್ಯಾನ್ ಇಶ್ಯೂ ದ ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ, ನ್ಯಾಷನಲ್ ಎಮರ್ಜೆನ್ಸಿ ಅಂಡರ್ ಆರ್ಟಿಕಲ್ 352, ಬಟ್ ವಿತ್ written letter by the prime minister
by the Prime Minister headed by the Council of Ministers. ಪ್ರೈಮ್ ಮಿನಿಸ್ಟರ್ ಹೆಡೆಡ್ ಬೈ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂದರೆ ಪ್ರೈಮ್ ಮಿನಿಸ್ಟ್ರು ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರು ಅವರು ಸೈನ್ ಮಾಡಿ ಒಂದು ಲೆಟ್ರನ್ನು ಅವರಿಗೆ ಕೊಟ್ಟರೆ ಪ್ರೆಸಿಡೆಂಟ್ಗೆ, ಅವಾಗ ಮಾತ್ರ ಅವರು ಏನು ಡಿಕ್ಲೇರ್ ಮಾಡ್ಬೋದು, ಎಮರ್ಜೆನ್ಸಿನ ಡಿಕ್ಲೇರ್ ಮಾಡ್ಬೋದು. ಓಕೆ, ಹಾಗೆ ಹೇಗೆ ಸಿಕ್ಕರೆ ಹಾಗೆ ಡಿಕ್ಲೇರ್ ಮಾಡೋ ಹಾಗಿಲ್ಲ. ಓಕೆ ಗೈಸ್, ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅಗೇನ್ ನಿಮಗೆ ಇಲ್ಲಿ ಎಕ್ಸ್ಪ್ಲನೇಷನಲ್ಲಿ ಕೊಟ್ಟಿದ್ದೀನಿ ಯಾವಾಗ ನಮ್ಮಲ್ಲಿ ನ್ಯಾಷನಲ್ ಎಮರ್ಜೆನ್ಸೀಸ್ನ ಡಿಕ್ಲೇರ್ ಮಾಡಿದರು ಅಂತೇಳಿ. ದೇರ್ ಆರ್ 3 times. ಒನ್ ಈಸ್ ಫಸ್ಟ್ ಇನ್ 1962, ದಟ್ ದ ವಾರ್, ಚೈನಾ ವಾರ್ ನಡಿಬೇಕಾದ್ರೆ, 1971 ಪಾಕಿಸ್ತಾನ್ ವಾರ್ ನಡಿಬೇಕಾದ್ರೆ, ಅಗೇನ್ 1975 ಇಂದಿರಾ ಗಾಂಧಿಯವರು ಇಂಟರ್ನಲ್ ಡಿಸ್ಟರ್ಬೆನ್ಸಸ್ ಅಂತ ಹೇಳಿ ಡಿಕ್ಲೇರ್ ಮಾಡಿದರು. ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೆದರ್ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತಕ್ಕಂಥದ್ದು ಈಗಲೂ ಕೂಡ ಈ ವರ್ಡು ನಾವು ಯೂಸ್ ಮಾಡ್ತಾ ಇದ್ದೀವಾ. ಓಕೆ, ವೆದರ್ ವಿ ಆರ್ ಯೂಸಿಂಗ್ ಇಟ್ ಆರ್ ನಾಟ್ ಅಂತಕ್ಕಂಥದ್ದು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದಿಸ್ ಕ್ವಶನ್ ವಿಲ್ ಬಿ ರಿಪೀಟೆಡ್ ಫರ್ದರ್, ನಿಮಗೆ ಈ ಕ್ವಶನ್ ರಿಪೀಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ಪವರ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಟು ಇಶ್ಯೂ ಆನ್ ಆರ್ಡಿನೆನ್ಸ್ ಈಸ್ ಆನ್. ಓಕೆ, ಆರ್ಡಿನೆನ್ಸ್ ಅಂತಂದ್ರೆ ಏನು ಅಂತ ಗೊತ್ತಿದ್ರೆ ನೀವು ಇದಕ್ಕೆ ಕರೆಕ್ಟ್ ಆನ್ಸರ್ ಮಾಡ್ಬೋದು. ಜಸ್ಟ್ ಆನ್ಸರ್ ಮಾಡಿ, ಎಲ್ಲರೂ ಆನ್ಸರ್ ಮಾಡಿ. ಯುವರ್ 10 seconds ಟೈಮ್. ಎಕ್ಸಿಕ್ಯೂಟಿವ್ ಪವರಾ, ಲೆಜಿಸ್ಲೇಟಿವ್ ಪವರಾ, ಕಾನ್ಸ್ಟಿಟ್ಯೂಯೆಂಟ್ ಪವರಾ ಅಥವಾ ಕ್ವಾಸಿ ಜುಡಿಷಿಯಲ್ ಪವರಾ ಅಂತಕ್ಕಂಥದ್ದನ್ನ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫಾರ್ ದಿಸ್, ವಾಟ್ ಈಸ್ ದ ರೈಟ್ ಆನ್ಸರ್ ಗೈಸ್? ಫಾರ್ ದಿಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಓಕೆ, ಲೆಜಿಸ್ಲೇಟಿವ್ ಪವರ್. ವಾಟ್ ಈಸ್ ದ ಲೆಜಿಸ್ಲೇಷನ್ ಅಂದರೆ ಶಾಸಕಾಂಗ. ಕನ್ನಡದಲ್ಲಿ ಏನಂತ ಕರಿತೀವಿ ಇದನ್ನು? ಶಾಸಕಾಂಗ ಅಂದರೆ ಶಾಸಕಾಂಗೀಯ ಅಧಿಕಾರ. ಶಾಸಕಾಂಗೀಯ ಅಧಿಕಾರ ಅಂದರೆ ಏನು? ಶಾಸನಗಳು ಮಾಡ್ತಕ್ಕಂಥ ಅಧಿಕಾರ. ಇಲ್ಲಿ ನಿಮ್ಗೆ ಅದಕ್ಕೆ ನಾನು ಹೇಳಿದೆ ಆರ್ಡಿನೆನ್ಸ್ ಅಂದರೆ ಏನು. ಆರ್ಡಿನೆನ್ಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಟೆಂಪರರಿ ಲಾ, ರೈಟ್? ಟೆಂಪ್ರರಿ ಲಾ ಅಥವಾ ಆರ್ಡಿನೆನ್ಸ್ನ ಯಾವಾಗ ಪ್ರೆಸಿಡೆಂಟು ಯಾವಾಗ ಇಶ್ಯೂ ಮಾಡ್ತಾರೆ? ಡ್ಯೂರಿಂಗ್ ಎಮರ್ಜೆನ್ಸಿ ಇರ್ಬೋದು, ಒನ್ ಕಂಡೀಷನ್, ಅಥವಾ ಡ್ಯೂರಿಂಗ್ ದ ರಿಸೆಸ್. ರಿಸೆಸ್ ಅಂದ್ರೇನು? ದಟ್ ಈಸ್ ದ ಗ್ಯಾಪ್ ಬಿಟ್ವೀನ್ ದ 2 sessions ಆಫ್ ದ ಪಾರ್ಲಿಮೆಂಟ್, ದಟ್ ವಿ ಕಾಲ್ಡ್ ಆಸ್ ದ ರಿಸೆಸ್. ಓಕೆ, ಈ ಟೈಮಲ್ಲಿ ಅವರು ಆರ್ಡಿನೆನ್ಸ್ನ ಪಾಸ್ ಮಾಡ್ಬೋದು. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಲೈಫ್ ಆಫ್ ದಿಸ್ ಆರ್ಡಿನೆನ್ಸ್? ರಿಪೀಟ್ ಆಗಿದ್ದಾವೆ ಕ್ವಶನ್ಸು, ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಲೈಫ್ ಫಾರ್ ದಿಸ್ ಟೆಂಪ್ರರಿ ಲಾ? ಇಟ್ ಈಸ್ 6 months ಪ್ಲಸ್ 6 weeks. 6 months ಯಾಕಂದರೆ ದಿಸ್ ಗ್ಯಾಪ್ ಮ್ಯಾಕ್ಸಿಮಮ್, ದಿಸ್ ಗ್ಯಾಪ್ ಇಸ್ 6 months ಪ್ಲಸ್ 6 weeks. ಯಾಕೆ ಅಂದರೆ 6 weeks ಆಫ್ಟರ್ ರೀಅಸೆಂಬ್ಲಿ ಅವ್ರ ಹತ್ರ 6 weeks ಟೈಮ್ ಇರುತ್ತೆ. ಯಾಕೆ ಅಂದರೆ ಪಾರ್ಲಿಮೆಂಟಿಂದ ಅಪ್ರೂವಲ್ ತಗೊಳ್ಲಿಕ್ಕೆ. ಇಸ್ ಇಟ್ ಕ್ಲಿಯರ್ ಗೈಸ್? ನೆಕ್ಸ್ಟ್ ಕ್ವಶನ್. ವಿಡಿಯೋನ ಪಾಸ್ ಮಾಡಿ ಏನಾದರೂ ನೋಟ್ ಮಾಡ್ಕೋಬೇಕಿದ್ದಂದರೆ ನೋಟ್ ಮಾಡ್ಕೊಳ್ಳಿ. ಓಕೆ, ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ದ ಇಂಪೀಚ್ಮೆಂಟ್ ಆಫ್ ದ ಪ್ರೆಸಿಡೆಂಟ್ ಕ್ಯಾನ್ ಬಿ ಇನಿಷಿಯೇಟೆಡ್ ಇನ್. ಓಕೆ, ಸೊ ಎವ್ರಿ ಒನ್ ನೋ ಫಾರ್ ದಿಸ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಯಾಕಂದರೆ ಯಾವುದೇ ಹೌಸಲ್ಲಿ ಕೂಡ ನಾವು ಪಾಸ್ ಮಾಡ್ಬೋದು. ಓಕೆ, ನೀವು ಯಾವುದು ಪ್ರೀವಿಯಸ್ ವೀಡಿಯೋಸ್ನ ನೋಡಿಲ್ಲ ಅಂದರೆ ಒಂದ್ಸಲ ಹೋಗಿ ನೋಡ್ಕೊಂಡು ಬನ್ನಿ. ಇಂಪೀಚ್ಮೆಂಟ್ ಆಫ್ ದ ಪ್ರೆಸಿಡೆಂಟ್ ಯಾವ ಆರ್ಟಿಕಲ್ ಬಗ್ಗೆ ಯಾವ ಆರ್ಟಿಕಲ್ ಹೇಳುತ್ತೆ? ಆರ್ಟಿಕಲ್ ನಂಬರ್ 61 ಹೇಳುತ್ತೆ. ಓಕೆ, ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟಲ್ಲಿ ನಾವು ಪಾಸ್ ಮಾಡ್ಬೋದು. ಓಕೆ, ದಿಸ್ ಇಸ್ ದ ಫಸ್ಟ್. ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟಲ್ಲಿ ನಾವು ಏನು ಮಾಡ್ಬೋದು? ಇದನ್ನು ಸಬ್ಮಿಟ್ ಮಾಡ್ಬೋದು, ಮಂಡನೆ ಮಾಡ್ಬೋದು. ವಿತ್ ಮಂಡನೆ ಮಾಡೋದಕ್ಕಿಂತ ಮುಂಚೆ ಏನಾಗಿರಬೇಕು? ಆ ಲೆಟರ್ಗೆ 1/4 ಆಫ್ ದ ಟೋಟಲ್ ಮೆಂಬರ್ಸ್ ಹ್ಯಾಸ್ ಟು ಬಿ ಸೈನ್ಡ್. ಫಾರ್ ದಟ್ 14 days ಮುಂಚೆ ಅವರಿಗೆ ಪ್ರೆಸಿಡೆಂಟ್ಗೆ ನೋಟಿಸ್ ಕೊಡಬೇಕು. ಆಫ್ಟರ್ ನೋಟಿಸ್ ಸರ್ವಿಂಗ್ 14 days ಆದಮೇಲೆ ಅದನ್ನ ಏನು ಮಾಡಬೇಕು? ಐದರ್ ಹೌಸಲ್ಲಿ ಅದನ್ನ ಪ್ರೆಸೆಂಟ್ ಮಾಡಬೇಕು. ಪ್ರೆಸೆಂಟ್ ಮಾಡಿದ ಮೇಲೆ 2/3 ಆಫ್ ದ ಟೋಟಲ್ ಮೆಂಬರ್ಸು ಅದಕ್ಕೆ ಸೈನ್ ಮಾಡಿದರೆ ಅಥವಾ ಅಪ್ರೂವಲ್ ಕೊಟ್ಟರೆ ಅವಾಗ ಮಾತ್ರ ಇಂಪೀಚ್ಮೆಂಟ್ ಆಗ್ತಾರೆ. ಯಾರು? ಪ್ರೆಸಿಡೆಂಟು. ಇಂಪೀಚ್ಮೆಂಟ್ ಅಂದರೆ ಕನ್ನಡದಲ್ಲಿ ಏನಂತ ಕರಿತೀವಿ? ಇದನ್ನು ಮಹಾಭಿಯೋಗ ಅಂತ ಕರಿತೀವಿ. ಇದನ್ನು ನಾನು ಹೇಳಿದ್ದೀನಿ ಕೂಡ. ಈ ಸಲ ಕ್ವಶನ್ ಕೇಳಿದರೆ FDA ಎಕ್ಸಾಮಲ್ಲಿ 2021 ಈ ಕ್ವಶನ್ ಕೇಳಿದ್ರು. ಮಹಾಭಿಯೋಗ ಅಥವಾ ಇಂಪೀಚ್ಮೆಂಟ್ ಅಂತಕ್ಕಂಥದ್ದು ಯಾವ ದೇಶದಿಂದ ಎರವಲು ಪಡ್ಕೊಂಡಿವಿ? ನಾವು USA ಇಂದ ಎರವಲು ಪಡ್ಕೊಂಡಿದ್ದೀವಿ ಗೈಸ್. ಓಕೆ, ಈ ಥರ ನೀವು ಕ್ಲಿಯರಾಗಿ ಓದ್ಕೊಂಡ್ರೆ ಯು ವಿಲ್ ನೆವರ್ ಮಿಸ್ ಎನಿ ಕ್ವಶನ್. ನೆಕ್ಸ್ಟ್ ಕ್ವಶನ್. ಹೂ ಅಮಂಗ್ ದ ಫಾಲೋಯಿಂಗ್ ಡಿಸೈಡ್ಸ್ ಅಬೌಟ್ ದ ಡಿಸ್ಕ್ವಾಲಿಫಿಕೇಶನ್ ಆಫ್ ದ ಮೆಂಬರ್ಸ್ ಆಫ್ ದ ಪಾರ್ಲಿಮೆಂಟ್? ಡಿಸ್ಕ್ವಾಲಿಫಿಕೇಶನ್ನ ಯಾರು ಡಿಕ್ಲೇರ್ ಮಾಡ್ತಾರೆ ಅಂತಕ್ಕಂಥದ್ದು ಎವ್ರಿ ಒನ್ ವಿ ನೋ, ದಟ್ಸ್ ದ ಪ್ರೆಸಿಡೆಂಟ್. ಸೊ ಹಾಗಿದ್ರೆ ಪ್ರೆಸಿಡೆಂಟ್ ಓಕೆ ಡಿಕ್ಲೇರ್ ಮಾಡ್ತಾರೆ. ಓಕೆ, ಯಾರ ರೆಕಮೆಂಡೇಶನ್ ಮೇಲೆ ಮಾಡ್ತಾರೆ? ಆನ್ ರೆಕಮೆಂಡೇಶನ್ ಆಫ್ ಹೂ?
ಈ ಕ್ವಶನ್ ಕೇಳಿದ್ದಾರೆ ನಿಮಗೆ, ಆನ್ ರೆಕಮೆಂಡೇಶನ್ ಆಫ್ ಡಿಸ್ಕ್ವಾಲಿಫೈ ಮಾಡಿದ್ರು. ಓಕೆ, ಆನ್ ರೆಕಮೆಂಡೇಶನ್ ಆಫ್ ಹೂ? ಪ್ರೆಸಿಡೆಂಟಾ, ಸಾರಿ ಪ್ರೈಮ್ ಮಿನಿಸ್ಟರಾ ಅಥವಾ ಸುಪ್ರೀಂ ಕೋರ್ಟಾ? ಯಾರು? ಹಿಯರ್ ಆನ್ ರೆಕಮೆಂಡೇಶನ್ ಆಫ್ ಚೀಫ್ ಎಲೆಕ್ಷನ್ ಕಮಿಷನರ್, ಆನ್ ರೆಕಮೆಂಡೇಶನ್ ಆಫ್ ದ ಚೀಫ್ ಎಲೆಕ್ಷನ್ ಕಮಿಷನರ್ ರೆಕಮೆಂಡೇಶನ್ ಮೇಲೆ ಇವರು ಡಿಸ್ಕ್ವಾಲಿಫೈ ಮಾಡ್ತಾರೆ. ಚೀಫ್ ಎಲೆಕ್ಷನ್ ಕಮಿಷನರು ಅವರು ಏನಾದರೂ ಅವರ ಒಂದು MP ಯಾವುದೇ ಒಂದು ಮೆಂಬರು ಇಫ್ ಈಸ್ ಡಿಸ್ಕ್ವಾಲಿಫೈಡ್ ಅಂತೇಳಿ ಪ್ರೂವ್ ಮಾಡಿದ್ರೆ ದೆನ್ ಆ ಒಂದು ರೆಕಮೆಂಡೇಶನ್ ಮೇಲೆ ಪ್ರೆಸಿಡೆಂಟ್ ಈ ವಿಲ್ ಡಿಕ್ಲೇರ್ ಈಸ್ ಡಿಸ್ಕ್ವಾಲಿಫಿಕೇಶನ್. ನೆಕ್ಸ್ಟ್, ದ ಕಾನ್ಸ್ಟಿಟ್ಯೂಷನ್ ವೆಸ್ಟ್ ದ ಎಕ್ಸಿಕ್ಯೂಟಿವ್ ಪವರ್ಸ್ ಆಫ್ ದ ಯೂನಿಯನ್ ಇನ್ ದ ಪ್ರೆಸಿಡೆಂಟ್ ಆಫ್ ದ ಇಂಡಿಯಾ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದ ಸ್ಟೇಟ್. ಸೊ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿದೆ, ಬೋತ್ ದ ಆನ್ಸರ್ಸ್ ಆರ್ ಕರೆಕ್ಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್. When the President of India is satisfied that the financial credit of the government of India is threatened, he may, okay, ಎಲ್ರಿಗೂ ಗೊತ್ತಿದೆ ಈ ಆನ್ಸರ್, ಎಲ್ಲರೂ ಆನ್ಸರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಯಾವಾಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸ್ಯಾಟಿಸ್ಫೈಡ್ ದಟ್ ಫೈನಾನ್ಷಿಯಲ್ ಕ್ರೆಡಿಟ್ ಆಫ್ ದ ಗವರ್ನಮೆಂಟ್ ಈಸ್ ಥ್ರೆಟನ್ಡ್. ಫೈನಾನ್ಷಿಯಲ್ ಕ್ರೆಡಿಟ್ ಆಫ್ ದ ಗವರ್ನಮೆಂಟ್ ಈಸ್ ಥ್ರೆಟನ್ಡ್ ಅಂದರೆ ಏನು? ಫೈನಾನ್ಷಿಯಲ್ ಕ್ರೆಡಿಟ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಫೈನಾನ್ಷಿಯಲ್ ಕ್ರೆಡಿಟ್ ಅಂತಂದರೆ ಯಾವುದೇ ಒಂದು ನೀವು ಇಂಪೋರ್ಟ್ ಮಾಡ್ಕೊತೀರಾ ಅಂತ ಇಟ್ಕೊಳ್ಳಿ, ಏನೇ ಒಂದು ಇಂಪೋರ್ಟ್ ಮಾಡ್ಕೊಂಡ್ರಪ್ಪ, ಆ ಇಂಪೋರ್ಟ್ ಮಾಡ್ಕೊಂಡಿರ್ತಕ್ಕಂತಹ ವಸ್ತುಗೆ ಪೇಮೆಂಟ್ ಮಾಡಲಿಕ್ಕೆ, ಇಂಪೋರ್ಟ್ ಮಾಡ್ಕೊಂಡಿರ್ತಕ್ಕಂತಹ ವಸ್ತುಗೆ ಪೇಮೆಂಟ್ ಮಾಡಲಿಕ್ಕೆ ಗೌರ್ಮೆಂಟ್ ಹತ್ರ ಏನು ದುಡ್ಡಿರುತ್ತಲ್ಲ ಅದನ್ನ ಫೈನಾನ್ಷಿಯಲ್ ಕ್ರೆಡಿಟ್ ಅಂತ ಹೇಳಿ ಕರಿತೀವಿ. ಆ ದುಡ್ಡನ್ನ ಅವ್ರು ಪೇ ಮಾಡಬೇಕಲ್ಲ. ಇಫ್ ದಿಸ್ ಗೌರ್ಮೆಂಟ್ ಈಸ್ ಫೇಲ್ಡ್ ಟು ಪೇ ದಿಸ್ ಪೇಮೆಂಟ್, ಓಕೆ, ಯಾವಾಗ ಬಂದಿರತಕ್ಕಂತಹ ಇಂಪೋರ್ಟ್ಸ್ಗೆ ಗೌರ್ಮೆಂಟ್ ಹತ್ರ ಫಂಡ್ಸ್ ಇಲ್ಲ, ದುಡ್ಡಿಲ್ಲ ಪೇಮೆಂಟ್ ಮಾಡಲಿಕ್ಕೆ ಅಂದರೆ ಆವಾಗ ಫೈನಾನ್ಷಿಯಲ್ ಕ್ರೆಡಿಟ್ ಥ್ರೆಟ್ ಇದೆ ಅಂತ ಹೇಳಿ ಆವಾಗ ನಮ್ಮಲ್ಲಿ ಪ್ರೆಸಿಡೆಂಟ್ ಅವ್ರು ಏನು ಮಾಡ್ತಾರೆ? ಈ ವಿಲ್ ಪ್ರೊಕ್ಲೇಮ್ ದ ಫೈನಾನ್ಷಿಯಲ್ ಎಮರ್ಜೆನ್ಸಿ. ಈ ವಿಲ್ proclaim the financial emergency under article ಎಷ್ಟು? ಆರ್ಟಿಕಲ್ ನಂಬರ್ 360, ಅಂಡರ್ ಆರ್ಟಿಕಲ್ 360. ಇಲ್ಲಿವರೆಗೂ ಫೈನಾನ್ಷಿಯಲ್ ಎಮರ್ಜೆನ್ಸಿ ಎಷ್ಟು ಸಲ ನಮ್ಮ ದೇಶದಲ್ಲಿ ಇಂಪೋಸ್ ಮಾಡಲಾಗಿದೆ? ಎಷ್ಟು ಸಲ ಇಂಪೋಸ್ ಮಾಡಲಾಗಿದೆ ನಮ್ಮ ದೇಶದಲ್ಲಿ? 0. ಓಕೆ, ಒಂದು ಸಲ ಕೂಡ ಇಲ್ಲಿವರೆಗೂ ಇಂಪೋಸ್ ಮಾಡಲಾಗಿಲ್ಲ. ಓಕೆ ಗೈಸ್, ಸೊ ಯಾವುದು ಆನ್ಸರ್ ಇದಕ್ಕೆ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ದ ಇವೆಂಟ್ ಆಫ್ ದ ಅಕರೆನ್ಸ್ ಆಫ್ ದ ವೇಕೆನ್ಸೀಸ್ ಇನ್ ದ ಆಫೀಸ್ ಆಫ್ ದ ಬೋತ್ ಪ್ರೆಸಿಡೆಂಟ್ ಅಂಡ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಹೂ ಅಮಂಗ್ ದ ಫಾಲೋಯಿಂಗ್ ಶಾಲ್ ಡಿಸ್ಚಾರ್ಜ್ ದ ಫಂಕ್ಷನ್ಸ್ ಆಫ್ ಪ್ರೆಸಿಡೆಂಟ್ ಟಿಲ್ ಎ ನ್ಯೂ ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್. ಸೊ ಪ್ರೆಸಿಡೆಂಟ್ನ ಎಲ್ಲರೂ ಆನ್ಸರ್ ಮಾಡ್ತಾ ಇದ್ದೀರಾ? ಓಕೆ, ನಾನು ಪ್ಯಾರಲಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ, ಕೇಳ್ತಾ ಇರ್ರಿ, ಕೇಳ್ತಾನು ಆನ್ಸರ್ ಮಾಡಿ. ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಸೀಟು ವೇಕೆಂಟ್ ಆದರೆ, ಫಸ್ಟಿಗೆ ಪ್ರೆಸಿಡೆಂಟ್ ಸೀಟು ವೇಕೆಂಟ್ ಆಯಿತು ಅಂದರೆ, ಪ್ರೆಸಿಡೆಂಟ್ ಸೀಟ್ ಏನಾದರೂ ವೇಕೆಂಟ್ ಆಯಿತು ಅಂತಂದರೆ, ಇಫ್ ಇಟ್ ಈಸ್ ವೇಕೆಂಟ್, ಖಾಲಿ ಆಯಿತು ಅಂತಂದರೆ ಯಾರು ಕೊಡ್ತಾರೆ ಆ ಪ್ಲೇಸಲ್ಲಿ? ವೈಸ್ ಪ್ರೆಸಿಡೆಂಟ್. ಈ ಪ್ಲೇಸು ಕೂಡ ಪ್ಯಾರಲಲ್ಲಿ ವೇಕೆಂಟ್ ಆಗಿತ್ತು ಅಪ್ಪ ನ್ಯೂ ಪ್ರೆಸಿಡೆಂಟ್ ಬರೋದ್ರೊಳಗೆ ಅಂತಂದರೆ ಅವಾಗೆ ಯಾರು ಕೇಳ್ತಾರೆ ಅಂತಕ್ಕಂಥದ್ದು ಎಲ್ಲರೂ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಷ್ಟರಲ್ಲಿ ಸಿ ಹಿಯರ್, ಇಲ್ಲಿ ಏನಾಗುತ್ತೆ ಅಂತಂದರೆ ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟ್ ರಿಲೇಷನ್ಶಿಪ್ಪಲ್ಲಿ ಹೇಳ್ತೀನಿ. ನಮಗೆ ಪ್ರೆಸಿಡೆಂಟ್ ಏನಾದರೂ ಖಾಲಿ ಆಯಿತು, ಸೀಟ್ ವೇಕೆಂಟ್ ಆಯ್ತು ಅಂದರೆ ವೈಸ್ ಪ್ರೆಸಿಡೆಂಟ್ ಏನಾಗ್ತಾರೆ? ಈ ವಿಲ್ ಬಿಕಮ್ ದ ಆ್ಯಕ್ಟಿಂಗ್ ಪ್ರೆಸಿಡೆಂಟ್. ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಅಂದರೆ ಹಂಗಾಮಿ ರಾಷ್ಟ್ರಾಧ್ಯಕ್ಷರು ಆಗ್ತಾರೆ. ಹಂಗಾಮಿ ರಾಷ್ಟ್ರಾಧ್ಯಕ್ಷರಾಗ್ತಾರೆ. ಯಾರಾಗ್ತಾರೆ? ವೈಸ್ ಪ್ರೆಸಿಡೆಂಟ್ ಅವರು ಆಗ್ತಾರೆ. ಎಷ್ಟು ದಿನದಲ್ಲಿ ಇವರು ಪ್ರೆಸಿಡೆಂಟ್ನ ಎಲೆಕ್ಟ್ ಮಾಡಬೇಕು? ಎಲೆಕ್ಷನ್ ಕಮಿಷನ್ ದ ಮ್ಯಾಕ್ಸಿಮಮ್ ಟೈಮ್ ಗಿವನ್ ಈಸ್ 6 months. ಇದು ಎಲ್ರಿಗೂ ಗೊತ್ತಿದೆ, ರೈಟ್? ಸೊ 6 monthsಲ್ಲಿ ಹೊಸ ಪ್ರೆಸಿಡೆಂಟ್ನ ಎಲೆಕ್ಟ್ ಮಾಡ್ಕೋಬೇಕು. ಎಲೆಕ್ಟ್ ಮಾಡ್ಕೊಂಡ ಮೇಲೆ ನ್ಯೂ ಪ್ರೆಸಿಡೆಂಟ್ ಬರ್ತಾರೆ, ಅವಾಗ ವೈಸ್ ಪ್ರೆಸಿಡೆಂಟ್ ಸೈಡ್ ಆಗ್ತಾರೆ. ಇದು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅದೇ ಅಮೆರಿಕದಲ್ಲಿ ಹೇಗಿದೆ? ಇದು ಅಮೆರಿಕದಲ್ಲಿ ಹೇಗಿದೆ? ಸಪೋಸ್ ಪ್ರೆಸಿಡೆಂಟ್ ಇದ್ದಾನೆ, ವೈಸ್ ಪ್ರೆಸಿಡೆಂಟ್ ಇದ್ದಾನೆ, ಪ್ರೆಸಿಡೆಂಟ್ ಸೀಟು ವೇಕೆಂಟ್ ಆಯಿತು ಇನ್ ಕೇಸಲ್ಲಿ ಅಂದರೆ ಅಲ್ಲಿ ಪ್ರೆಸಿಡೆಂಟ್ ಟರ್ಮ್ ಎಷ್ಟಿರುತ್ತೆ? 4 years ಇರುತ್ತೆ. ಪ್ರೆಸಿಡೆಂಟ್ ಟರ್ಮ್ ಎಷ್ಟಿರುತ್ತೆ? ಇಟ್ ಈಸ್ 4 years. ಸೊ ಈ 4 yearsಲ್ಲಿ ಈ ಪ್ರೆಸಿಡೆಂಟ್ ಸೀಟ್ ಏನಾದರೂ ಸಪೋಸ್ 2 years ಆದಮೇಲೆ ವೇಕೆಂಟ್ ಆಯಿತು ಅಂತ ಇಟ್ಕೊಳ್ಳಿ. 2 years ಆದಮೇಲೆ ವೇಕೆಂಟ್ ಆಯ್ತು ಅಂದರೆ ಅವಾಗ ಏನು ಬರ್ತದೆ? ವೈಸ್ ಪ್ರೆಸಿಡೆಂಟ್ ಬರ್ತಾನೆ. ವೈಸ್ ಪ್ರೆಸಿಡೆಂಟ್ ಇಲ್ಲಿ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಅಥವಾ ಹಂಗಾಮಿ ಅಧ್ಯಕ್ಷನಾಗ್ತಾನ? ಇಲ್ಲ, ಇಲ್ಲಿ ಹಂಗಾಮಿ ಅಧ್ಯಕ್ಷನಾಗಲ್ಲ. ಇವನು ಇಲ್ಲಿ ಫುಲ್ ಟೈಮ್ ಪ್ರೆಸಿಡೆಂಟ್ ಆಗ್ತಾನೆ ಫಾರ್ ದ ರಿಮೈನಿಂಗ್ ಟೈಮ್. ಈ ವಿಲ್ ಬಿ ದ ಪ್ರೆಸಿಡೆಂಟ್ ಫಾರ್ ದ ರಿಮೈನಿಂಗ್ ಟೈಮ್. ಈ ವಿಲ್ ಬಿ ದ ಪ್ರೆಸಿಡೆಂಟ್ ಫಾರ್ ದ ರಿಮೈನಿಂಗ್ ಟರ್ಮ್. ಓಕೆ, ಉಳಿದಿರ್ತಕ್ಕಂತಹ ಟರ್ಮ್ಗೆ ಈ ವಿಲ್ ಬಿಕಮ್ ದ ಪ್ರೆಸಿಡೆಂಟ್. ಯಾರು? ವೈಸ್ ಪ್ರೆಸಿಡೆಂಟ್. ಕ್ಲಿಯರ್?
ಓಕೆ, ಕಮಿಂಗ್ ಟು ದಿಸ್ ಕ್ವಶನ್, ಎಲ್ಲರೂ ಆನ್ಸರ್ ಮಾಡಿದ್ದೀರಾ ಫಾರ್ ದಿಸ್? ಪ್ರೆಸಿಡೆಂಟು ಮತ್ತು ವೈಸ್ ಪ್ರೆಸಿಡೆಂಟ್ ಇಲ್ಲಾಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈ ವಿಲ್ ಸಿಟ್ ಹಿಯರ್. ಓಕೆ, ಈ ಪ್ಲೇಸಲ್ಲಿ ಎರಡೂ ಸೀಟ್ಸು ವೇಕೆಂಟ್ ಆದ್ವಪ್ಪ, ಪ್ರೆಸಿಡೆಂಟ್ ಇಲ್ಲ ವೈಸ್ ಪ್ರೆಸಿಡೆಂಟು ಇಲ್ಲ ಅಂತಂದರೆ ಅವಾಗೆ ನಮಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈ ಪ್ಲೇಸಲ್ಲಿ ಕೂಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್, ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹ್ಯಾಸ್ ದ ಪವರ್ ಟು ಡಿಕ್ಲೇರ್ ದ ಎಮರ್ಜೆನ್ಸಿ ಅಂಡರ್ ಆರ್ಟಿಕಲ್ 352 ಆನ್ ವಿಚ್ ಆಫ್ ದ ಫಾಲೋಯಿಂಗ್ ಗ್ರೌಂಡ್ಸ್ ಅಂತ ಕೇಳಿದ್ದಾರೆ. ನಾನು ನಿಮಗೆ ಈ ಕ್ವಶನ್ ರಿಪೀಟ್ ಆಗುತ್ತೆ, ಕ್ವಶನ್ ಬರುತ್ತೆ ಅಂತ ಹೇಳಿ ಆಲ್ರೆಡಿ ಇದೇ ವಿಡಿಯೋದಲ್ಲಿ ಹೇಳಿದ್ದೀನಿ. ಏನೇನು? ವಾರು, ಇಂಟರ್ನಲ್ ಡಿಸ್ಟರ್ಬೆನ್ಸು, ಎಕ್ಸ್ಟರ್ನಲ್ ಅಗ್ರೇಷನು, ಆರ್ಮ್ಡ್ ರೆವಲ್ಯೂಷನು ಕೊಟ್ಟಿರ್ತಕ್ಕಂತಹ ಆಪ್ಷನ್ಸಲ್ಲಿ ಕರೆಕ್ಟ್ ಆನ್ಸರ್ನ ನೀವು ಚೂಸ್ ಮಾಡಿ ಅಂತಕ್ಕಂಥದ್ದನ್ನ ಕೇಳಿದ್ದಾರೆ. ಐ ಹೋಪ್ ಎಲ್ರಿಗೂ ಕೂಡ ಇದು ಆನ್ಸರ್ ಗೊತ್ತಿದೆ, ಬಿಕಾಸ್ ಇಲ್ಲಿ ನಿಮಗೆ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತಕ್ಕಂಥದ್ದು ತಪ್ಪು ಅಂತ ಗೊತ್ತಾದರೆ ಆಟೋಮೆಟಿಕ್ಕಾಗಿ ಈ ಕ್ವಶನ್ಗೆ ನೀವು ಆನ್ಸರ್ ಮಾಡ್ಬೋದು. ಎಲ್ಲೆಲ್ಲಿ 2 ಇದೋ ಅವೆಲ್ಲವೂ ಕೂಡ ತಪ್ಪಾಗುತ್ತೆ, ರೈಟ್? ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಏಕೆ ಅಂತಂದರೆ ವೈ? ಬಿಕಾಸ್ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತಕ್ಕಂಥದ್ರ ಮೇಲೆ 1975 ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿಸ್ತಾರೆ ಪ್ರೆಸಿಡೆಂಟ್ ಥ್ರೂ. ನನಗಿನ್ನೂ ಕಮೆಂಟ್ ಬಾಕ್ಸಲ್ಲಿ ಬರಲಿಲ್ಲ ಯಾರು ಪ್ರೆಸಿಡೆಂಟು ಅಂತೇಳಿ, ಕೆಲವೊಬ್ರು ಮಾತ್ರ ಕಮೆಂಟ್ ತಿಳಿಸಿದ್ರ ಹೂ ವಾಸ್ ದ ಪ್ರೆಸಿಡೆಂಟ್ ಡ್ಯೂರಿಂಗ್ ದಟ್ ಟೈಮ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಇನ್ 1975. ಸೊ ಏನು ಅವಾಗ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. ಎಮರ್ಜೆನ್ಸಿ ಡಿಕ್ಲೇರ್ ಮೇಲೆ ಆಫ್ಟರ್ ದಟ್ ಏನಾಯ್ತಂದರೆ ಇನ್ ದ ಇಯರ್ 1978 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಜಾರಿಗೆ ತರ್ತಾರೆ. ಅದರಲ್ಲಿ ಈ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತಕ್ಕಂತಹ ವರ್ಡ್ ಏನು ಯೂಸ್ ಮಾಡಿದ್ರು ಇಂದಿರಾ ಗಾಂಧಿ ಟೈಮಲ್ಲಿ, ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ವರ್ಡ್ ಏನಂತ ಮಾಡಿದ್ರು ಅದನ್ನು ತೆಗೆದು ಹಾಕಲಾಯಿತು. ಇದನ್ನು ಏನು ಮಾಡಿದ್ವಿ? ತೆಗೆದುಹಾಕಿದ್ವಿ. ಇದನ್ನು ತೆಗೆದುಹಾಕಿ ಅದರ ಪ್ಲೇಸ್ಗೆ ನಾವು ಆರ್ಮ್ಡ್ ರೆಬಿಲಿಯನ್ ಅಂತಕ್ಕಂತಹ ವರ್ಡನ್ನು ಯೂಸ್ ಮಾಡಲಾಗಿದೆ. ಹಾಗಾಗಿ ನಿಮ್ಗೆ ಅವಾಗ ಕೇಳಿದೆ ವೆದರ್ ವಿ ಆರ್ ಯೂಸಿಂಗ್, ಇವಾಗಲೂ ಕೂಡ ನಮ್ಮಲ್ಲಿ ಇದೇನಾ ಇಲ್ಲ ಅಂತ ನಾನು ನಿಮಗೆ ಈ ಕ್ವಶನ್ನ ಕೇಳಿದೆ ಅಲ್ವಾ? ಓಕೆ, ಸೊ ಇವಾಗ ಇದು ಇಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಆ್ಯಂಡ್ ಕಮಿಂಗ್ ಟು ದ ಲಾಸ್ಟ್ ಕ್ವಶನ್ ಆಫ್ ದಿಸ್ ಸೆಷನ್, today's class, consider the following statement in respect of the ordinance of the prolongation of the President of India during the recess of the Parliament. ಓಕೆ, ಇದನ್ನು ನಿಮಗೆ ತುಂಬ ಸಲ ಈಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ. Such an ordinance can be withdrawn at any time by the President. Such an ordinance shall be laid before the both houses of the Parliament and shall cease to operate at the expiry of the 6 weeks from the reassembly of the Parliament or before that period if disapproved by the houses. ಎಸ್, ಅಬ್ಸಲ್ಯೂಟ್ಲಿ ಎರಡೂ ಆನ್ಸರ್ಸ್ ಕೂಡ ಕರೆಕ್ಟ್ ಆಗಿದ್ದಾವೆ. ವಿಚ್ ಆರ್ ದ ಆಪ್ಷನ್ಸ್ ಆರ್ ಕರೆಕ್ಟ್ ಅಂತ ಕೇಳಿದರೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಆಪ್ಷನ್ ಸಿ, ಯಾಕಂದರೆ ಎರಡೂ ಕ್ವಶನ್ಸ್ ಕೂಡ ಇಲ್ಲಿ ಎರಡೂ ಆಪ್ಷನ್ಸ್ ಕೂಡ ಕರೆಕ್ಟ್ ಆಗಿದ್ದಾವೆ, 1 ಮತ್ತು 2. ಯಾಕೆ ಅಂತಂದರೆ ನಮಗೆ ಇಲ್ಲಿ ಡ್ಯೂರಿಂಗ್ ರಿಸೆಸ್ ಪೀರಿಯಡಲ್ಲಿ ಪ್ರೊಕ್ಲಮೇಷನ್ನ ಪ್ರೆಸಿಡೆಂಟ್ ಅವರು ಮಾಡ್ಬೋದು. ಆಮೇಲೆ ಅವರು ಅದು ಯಾವುದೇ ಟೈಮಲ್ಲಿ ಕೂಡ ಪ್ರೆಸಿಡೆಂಟ್ ಅದನ್ನ ವಿತ್ಡ್ರಾ ಮಾಡ್ಬೋದು. ಫಸ್ಟ್ ಇಸ್ ಗುಡ್, ಕರೆಕ್ಟ್. ಸೆಕೆಂಡು, ಆಫ್ಟರ್ ರಿಅಸೆಂಬಲಿ ಪಾರ್ಲಿಮೆಂಟ್ ಮುಂದೆ ಅವರು ಇಡ್ತಾರೆ. ಪಾರ್ಲಿಮೆಂಟ್ ಮುಂದೆ ಇಟ್ಟ ಮೇಲೆ 6 ವೀಕ್ಸ್ ಒಳಗಡೆ ಅದಕ್ಕೆ ಅಪ್ರೂವಲ್ ಸಿಗಬೇಕು. ಅಪ್ರೂವಲ್ ಸಿಕ್ಕರೆ ಇಫ್ ಇಟ್ ಈಸ್ ಅಪ್ರೂವ್ಡ್ ದಿಸ್ ವಿಲ್ ಬಿಕಮ್ ಆ್ಯಕ್ಟ್. ವಿತಿನ್ ದಟ್ 6 ವೀಕ್ ಇಫ್ ದಿಸ್ ಈಸ್ ಡಿಸ್ಅಗ್ರಿ ಆಯಿತು ಅಂತಂದರೆ ಆ ಪ್ರೊಕ್ಲಮೇಷನ್ ಏನಾಗುತ್ತೆ? ವಾಯ್ಡ್ ಆಗುತ್ತೆ, ಕ್ಯಾನ್ಸಲ್ ಆಗೋಗುತ್ತೆ. ಸೊ ಮ್ಯಾಕ್ಸಿಮಮ್ ಲೈಫ್ ಆಫ್ ಆರ್ಡಿನೆನ್ಸ್, ಇದನ್ನ ಹೇಳಿದೆ ನಾನು ನಿಮ್ಗೆ ಆಲ್ರೆಡಿ. ಮ್ಯಾಕ್ಸಿಮಮ್ ಲೈಫ್ ಆಫ್ ಎನಿ ಆರ್ಡಿನೆನ್ಸ್, ಮ್ಯಾಕ್ಸಿಮಮ್ ಲೈಫ್ ಆಫ್ ದ ಎನಿ ಆರ್ಡಿನೆನ್ಸ್ ಅಥವಾ ಟೆಂಪರರಿ ಲಾ, ಇಟ್ ಈಸ್ 6 months ಪ್ಲಸ್ 6 weeks. ಇದನ್ನ ಕೇಳಿದರೆ ಯು ಶುಡ್ ರಿಮೆಂಬರ್ ಫಾರ್ ದ. ಓಕೆ ಗೈಸ್, ದಿಸ್ ಕಂಪ್ಲೀಟ್ಸ್ ದ ಟುಡೇಸ್ ಲಾಸ್ಟ್ ಕ್ವಶನ್. ಸೊ ಇನ್ನು ಒಂದು ಪಾರ್ಟ್ ಬರುತ್ತೆ, ದಟ್ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು.